ನಮ್ಮ ಜಗತ್ತನ್ನೇ ರೂಪಿಸೋ ಅದೃಶ್ಯ ಶಕ್ತಿಗಳ ಬಗ್ಗೆ ತಿಳಿಯೋಣ. ಅದ್ರಲ್ಲೂ ಮೊದಲು ಮ್ಯಾಗ್ನೆಟಿಸಂ ಬಗ್ಗೆ. ಹೌದು, ಇದು ನಾವೆಲ್ಲರೂ ನೋಡಿರೋದೆ. ಆದ್ರೆ ಇದರ ಹಿಂದಿರೋ ವಿಜ್ಞಾನನೇ ಬೇರೆ. ಸೀಕ್ರೆಟ್ ಏನಪ್ಪಾ ಅಂದ್ರೆ, ಒಂದು ವಸ್ತು ರಿಯಾಕ್ಟ್ ಮಾಡ್ತಾ ಇಲ್ವಾ ಅನ್ನೋದಲ್ಲ, ಆದ್ರೆ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದು. ಈ ರಿಯಾಕ್ಷನ್ ಆಧಾರದ ಮೇಲೆ ನಾವು ಎಲ್ಲವನ್ನೂ 3 ಮ್ಯಾಗ್ನೆಟಿಕ್ ಗ್ರೂಪ್ ಆಗಿ ವಿಂಗಡಿಸಬಹುದು. ಬನ್ನಿ ಒಂದೊಂದಾಗಿ ನೋಡೋಣ. ಮೊದಲು ಡಯಾಮ್ಯಾಗ್ನೆಟಿಸಂ. ಇದು ಸ್ವಲ್ಪ ವಿಚಿತ್ರ. ಸರಿ, ಈ ಟೆಕ್ನಿಕಲ್ ಡೆಫಿನೇಷನ್ ಅಸಲಿಗೆ ನಿಜ ಜೀವನದಲ್ಲಿ ಏನ್ ಹೇಳುತ್ತೆ? ನೋಡೋಣ ಬನ್ನಿ. ಹೌದು, ನೀವು ಸರಿಯಾಗಿ ಕೇಳಿಸ್ಕೊಂಡಿದ್ದೀರಿ. ಇದು ವಸ್ತುಗಳನ್ನ ಮ್ಯಾಗ್ನೆಟಿಕ್ ಫೀಲ್ಡಿಂದ ದೂರ ತಳ್ಳುತ್ತೆ. ಸರಿ, ಈಗ ಎರಡನೇ ಕ್ಯಾಟಗರಿ ನೋಡೋಣ. ಇದು ಆಕರ್ಷಣೀಯ ಬಗ್ಗೆ. ಅಂದ್ರೆ ಈ ವಸ್ತುಗಳು ವೀಕ್ ಮ್ಯಾಗ್ನೆಟಿಕ್ ಫೀಲ್ಡಿಂದ ಸ್ಟ್ರಾಂಗ್ ಫೀಲ್ಡ್ ಕಡೆಗೆ ಹೋಗಕ್ಕೆ ಟ್ರೈ ಮಾಡ್ತವೆ. ಹಾಗಾದ್ರೆ ಪಾಯಿಂಟ್ ಏನಪ್ಪಾ ಅಂದ್ರೆ, ಇವು ಮ್ಯಾಗ್ನೆಟ್ ಕಡೆಗೆ ವೀಕ್ ಆಗಿ ಅಟ್ರಾಕ್ಟ್ ಆಗುತ್ತೆ. ಕೊನೆಯದಾಗಿ ನಮಗೆಲ್ಲ ಗೊತ್ತಿರೋ ಫೆರೋಮ್ಯಾಗ್ನೆಟಿಸಂ. ಇದು ತುಂಬಾನೇ ಪವರ್ಫುಲ್. ಇವು ವೀಕ್ ಫೀಲ್ಡಿಂದ ಸ್ಟ್ರಾಂಗ್ ಫೀಲ್ಡ್ ಕಡೆಗೆ ಹೋಗಕ್ಕೆ ತುಂಬಾನೇ ಇಷ್ಟಪಡ್ತವೆ. ಸಿಂಪಲ್ ಆಗಿ ಹೇಳೋದಾದ್ರೆ, ಇವು ಮ್ಯಾಗ್ನೆಟ್ ಕಡೆಗೆ ಸ್ಟ್ರಾಂಗ್ ಆಗಿ ಅಟ್ರಾಕ್ಟ್ ಆಗುತ್ತೆ. ಸರಿ, ಈಗ ಈ ಮೂರನ್ನು ಒಟ್ಟಿಗೆ ಇಟ್ಟು ನೋಡಿದ್ರೆ ನಮ್ಗೆ ಪೂರ್ತಿ ಚಿತ್ರಣ ಸಿಗುತ್ತೆ. ಪ್ರತಿಯೊಂದು ಮೆಟೀರಿಯಲ್ ಟೈಪ್ ಕೂಡ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ತನ್ನದೇ ಆದ ರೀತಿಯಲ್ಲಿ ರಿಯಾಕ್ಟ್ ಮಾಡುತ್ತೆ. ಇದೆಲ್ಲ ಬರೀ ಥಿಯರಿ ಅಲ್ಲ, ಇದು ನಮ್ಮ ಟೆಕ್ನಾಲಜಿಯ ಪ್ರಮುಖ ಭಾಗ. ಹಾಗಾದ್ರೆ ನಮ್ಮ ಜಗತ್ತನ್ನ ಡಿಫೈನ್ ಮಾಡೋ ಬೇರೆ ಇನ್ವಿಸಿಬಲ್ ಫೋರ್ಸಸ್ ಯಾವುದಿರ್ಬೋದು?